ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಫಾಸ್ ಕಿಚನ್. ಇವತ್ತಿ ನಾವು ಮಾಡ್ತಿರುವಂಥ ರೆಸಿಪಿ ಕೇಸರಿ ಬಾತ್. ಒಂದು ಕಡಾಯಿನಲ್ಲಿ 1/4 ಕಪ್ನಷ್ಟು ತುಪ್ಪ ಹಾಗೂ 1.5 ಕಪ್ನಷ್ಟು ಸಣ್ಣ ರವೆ ಹಾಕ್ಕೊಂಡ್ಬಿಟ್ಟು 5 ನಿಮಿಷಗಳ ಕಾಲ ಕೈ ಬಿಡದೆ ಚೆನ್ನಾಗಿ ಹುರಿಬೇಕು. ಹುರಿಯುವಾಗ ಸ್ಮೆಲ್ ಮತ್ತು ಇದರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ನಾವು ಇವಾಗ 1.5 ಕಪ್ ರವೆ ತೊಗೊಂಡಿದ್ದೀವಿ. ಅದಕ್ಕೆ ನಾವು 3 ಕಪ್ನಷ್ಟು ಅದರ ಡಬಲ್ 3 ಕಪ್ನಷ್ಟು ನೀರನ್ನು ಸೇರಿಸ್ಬೇಕು. 3 ಕಪ್ ನೀರು ಸೇರಿಸ್ಬಿಟ್ಟು ಕೈ ಬಿಡದ ರೀತಿಯಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಸಾಮಾನ್ಯವಾಗಿ ಕೇಸರಿ ಬಾತ್ ಮಾಡಬೇಕಾದ್ರೆ ದಪ್ಪ ತಳದ ಪಾತ್ರೆ ಇದ್ದರೆ ತುಂಬ ಒಳ್ಳೆಯದು. ಇದು ಇನ್ನೂ ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಹೀಗೆ ಬೇಯಿಸಬೇಕು. ಗಟ್ಟಿ ಆದ ನಂತರ 1.5 ಕಪ್ ರವೆಗೆ 1 ಕಪ್ನಷ್ಟು ಸಕ್ಕರೆನ ತಗೋಬೇಕು. ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಸಕ್ಕರೆ ನೀರು ಬಿಟ್ಕೊಳುತ್ತೆ. ಸಕ್ಕರೆ ನೀರು ಬಿಟ್ಟು ಕೇಸರಿ ಬಾತ್ ಸ್ವಲ್ಪ ನೀರಾದಂಗೆ ಆಗುತ್ತೆ, ಏನೂ ಆಗಲ್ಲ, ಅದು ಸರಿಯಾಗುತ್ತೆ. ಒಂದು 5 ಮಿನಿಟ್ಸ್ ಆದಮೇಲೆ ಅದು ಸರಿ ಬರುತ್ತೆ. ಇವಾಗ ಕಲರಿಗೋಸ್ಕರ ಒಂದು ಪಾತ್ರೆಯಲ್ಲಿ ಕೇಸರಿ ಕಲರ್ ಹಾಗೂ ಸ್ವಲ್ಪ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೇಸರಿ ಬಾತಿಗೆ ಸೇರಿಸ್ಕೊಳ್ಳಿ. ಕಲರ್ ಆಪ್ಷನಲ್, ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಸೇರಿಸ್ಕೋಬೋದು, ಇಲ್ಲ ಕಲರ್ ಹಾಕ್ದೇ ಮಾಡ್ಬೋದು. ಅಂದರೆ ಕೇಸರಿ ಬಾತ್ ಅಂದರೆ ಕೇಸರಿ ಕಲರ್ ಇದ್ರೇ ಒಂಥರ ತುಂಬ ಟೇಸ್ಟ್ ಆಗಿರುತ್ತೆ. ಈ ಥರ ಚೆನ್ನಾಗಿ ಎಲ್ಲ ಕಡೆಯೂ ಕಲರ್ ಸೆಟ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಸ್ಪೂನ್ನಷ್ಟು ಪೈನಾಪಲ್ ಎಸೆನ್ಸನ್ನು ಸೇರಿಸಿ. ಪೈನಾಪಲ್ ಎಸೆನ್ಸ್ ಹಾಕೋದ್ರಿಂದ ಕೇಸರಿ ಬಾತ್ ಟೇಸ್ಟು ನಮಗೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ತುಪ್ಪದಲ್ಲಿ ಹುರಿದಿಟ್ಟಂತಹ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಇದರ ಮೇಲೆ 1-2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ತುಪ್ಪ ಎಲ್ಲ ಕಡೆ ಸೇರೋ ರೀತಿಯಲ್ಲಿ ಮಿಕ್ಸ್ ಮಾಡಿ. ಕೇಸರಿ ಬಾತ್ ಮಾಡುವಾಗ ಕೈ ಬಿಡದೆ ಮಾಡೋದ್ರಿಂದ ಈ ರೀತಿ ಗಂಟುಗಳು ಏನೂ ಆಗೋದಿಲ್ಲ ನಮಗೆ. ಇದೇ ರೀತಿಯಾಗಿ ನಾವು ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡಿ 2 ನಿಮಿಷಗಳ ಕಾಲ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸಿ. ಇದಾದಮೇಲೆ ನಮಗೆ ಇವಾಗ ಕೇಸರಿ ಬಾತ್ ರೆಡಿಯಾಗಿರುತ್ತೆ. ಇದನ್ನು ಸರ್ವ್ ಮಾಡೋದಕ್ಕಾಗಿ ನಾವು ಒಂದು ಸ್ಮಾಲ್ ಬೌಲ್ನ ತೊಗೊಬೋದು. ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಬೇಕಾದರೆ ತುಪ್ಪ ಸವರಿ, ಇಲ್ಲಾಂದರೆ ಬೇಡ. ಆಮೇಲೆ ಕೇಸರಿ ಬಾತನ್ನು ಹಾಕಿಬಿಟ್ಟು ಅಂಟಂಟು ಬಂದಿರುತ್ತೆ, ಬೇಕಾದರೆ ಸ್ವಲ್ಪ ನೀರು ಹಾಕಿಬಿಟ್ಟು ಮೇಲ್ಗಡೆ ಫ್ಲ್ಯಾಟ್ ಮಾಡಿಕೊಂಡು ಈ ಥರ ಒಂದು ಪ್ಲೇಟಿಗೆ ಉಲ್ಟಾ ಹಾಕಿ ಸರ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ನಿಮಗೆ ಅವೈಲಬಲ್ ಇರುವಂತಹ ಡ್ರೈ ಫ್ರೂಟ್ಸ್ನ ಹಾಕಿ ಡೆಕೋರೇಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ 100% ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಕಾಮೆಂಟ್ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.